ಈ ಕರ್ನಾಟಕದ ವಿಚಾರದಲ್ಲಿ ತಮಿಳುನಾಡು ಸಿಎಂಗೆ ಏನ್ ಕೆಲಸ ಇತ್ತು ಇದ್ರಲ್ಲಿ ಅವ್ರು ಇಂಟರ್ಫಿಯರ್ ಆಗೋ ಅವಶ್ಯಕತೆ ಏನಿತ್ತು ಅಂತ ಏನ್ ಹೇಳ್ತೀರಿ ರತನ್? ಇಲ್ಲ, ವಿಜಯ್ ಅವರು ಹಿ ಶುಡ್ ನಾಟ್ ಪೋಕ್ ಹಿಸ್ ನೋಸ್ ಇನ್ ಟು ದಿಸ್ ಮ್ಯಾಟರ್. ಯಾಕಂತ ಹೇಳಿದ್ರೆ ಇದು ಕರ್ನಾಟಕದ ಮ್ಯಾಟರ್. ಕರ್ನಾಟಕದ ಇಟ್ ಇಸ್ ಲಿಮಿಟೆಡ್ ಟು ಕರ್ನಾಟಕ ಓನ್ಲಿ. ಆನಂತರ ನನಗೆ ಗೊತ್ತಿರೋ ಪ್ರಕಾರ ಸರ್ ಹೇಳಿದರು, ಅಲ್ಲಿರುವಂಥವರೆಲ್ಲರೂ ಆವಾಗ ಮೆಟ್ಟೂರು ಡ್ಯಾಮ್ ಆದಾಗ ಅವರಿಗೆ ಏನು ಅಲ್ಲಿ ಮುಳುಗಡೆ ಪ್ರದೇಶದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವರಿಗೆಲ್ಲ ಜಾಗ ಕೊಟ್ಟಿರೋದ್ರಿಂದ ಅವರೆಲ್ಲ ಕನ್ನಡಿಗರಾಗಿದ್ದಾರೆ ಅಂತ ಸರ್ ಹೇಳಿದರು. ಯಾಕಂದರೆ ಅವರು ತುಂಬ ಸರ್ವಿಸ್ ಮಾಡಿರೋದ್ರಿಂದ ಅವರಿಗೆ ಅಲ್ಲಿದ್ದ ರಿಯಾಲಿಟೀಸ್ ಗೊತ್ತಿರುತ್ತೆ ಅಂತ. ಅಂದರೆ ನಾನು ಮತ್ತೆ ಇಲ್ಲ ಹಿಂಗೆ ಹಾಗೆ ಅಂತ ಹೇಳೋದಕ್ಕಿಂತ ಹಿ ಹ್ಯಾಸ್ ಟೋಲ್ಡ್ ದ ರಿಯಾಲಿಟಿ. ಅದರಿಂದಾಗಿ ಹೇಳ್ತಾ ಇದ್ದೀನಿ. ಅದರಿಂದಾಗಿ ಕರ್ನಾಟಕದಲ್ಲಿ ನಾವು ವಿರೋಧ ಪಕ್ಷ ಇರ್ಬೋದು, ನಮ್ಮ ಐಡಿಯಾಲಜಿ ಬೇರೆ ಇರ್ಬೋದು, ಆದರೆ ಬೇರೆ ಹೊರಗಿನವರು ಯಾರು ಕೂಡ ನಮಗೆ ಡಿಕ್ಟೇಟ್ ಮಾಡುವಂಥದ್ದು, ಅನಂತರ ಒಪಿನಿಯನ್ ಕೊಡುವಂಥದ್ದು ಇದು ಯಾವ ಅವಶ್ಯಕತೆಯೂ ಇಲ್ಲ ಅನ್ನುವಂಥದ್ದು ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ. ನಂಬರ್ 1. ಎರಡನೇದಾಗಿ ನಮ್ಮ ರಾಜ್ಯದ ಅಧಿಕಾರಿಗಳೇನಿದ್ದಾರೆ ಅವರು ಬಹಳ ಇದ್ದಾರೆ, ಅಂದರೆ ಕಾಂಪಿಟೇಟಿವ್ ಇದ್ದಾರೆ. ಇದರಲ್ಲಿ ಎಲ್ಲ ಹಲವಾರು ಏನು ಅನುಮಾನಗಳಿಗೆ ಇವಾಗ ನ್ಯಾಯಾಂಗ ತನಿಖೆ ಇದೆ. ಆನಂತರ ನಮ್ಮ ಎಲ್ಲ ಅಧಿಕಾರಿಗಳು ಕಾಂಪಿಟೇಟಿವ್ ಇದ್ದಾರೆ. ಅವರು ಅದಕ್ಕೆ ಬೇಕಾದಂಥ ಒಂದು ಉತ್ತರವನ್ನು ಅನುಮಾನಗಳಿಗೆಲ್ಲ ಉತ್ತರ ಕೊಟ್ಟು ಅದನ್ನು ತೆರೆ ಎಳೆಯುವಂಥ ಕೆಲಸಕ್ಕೆ ದೇ ಆರ್ ಕಾಂಪಿಟೇಟಿವ್ ಇನಫ್ ಟು ಡೂ ಇಟ್. ಅದರಿಂದಾಗಿ ಬಾಹ್ಯ ಏನಂತಾರೆ ಅದನ್ನು ಬಾಹ್ಯ ಯಾವುದೇ ಒಂದು ಪೋಕಿಂಗ್ ಇಂಟು ನೋಸ್ ಅಂತ ಹೇಳ್ತಾರಲ್ಲ, ಅವರು ಮೂಗು ತೂರಿಸುವಂಥ ಅವಶ್ಯಕತೆ ಯಾರು ಮಾಡಬೇಕಂತ ಅವಶ್ಯಕತೆ ಇಲ್ಲ ಅಂತ